ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಚೈತ್ರ ಹರೀಶ್. ಲುಮಿನೋಸ್ ಸ್ಟುಡಿಯೋಸ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಯಾವೆಲ್ಲ ಭಾಗದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ? ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಆಗಿದೆ. ಈ ಒಂದು ತನಿಖೆಯ ಪ್ರಕರಣ ಎಲ್ಲಿವರೆಗೂ ಬಂದಿದೆ? ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಎಲ್ಲೆಲ್ಲಿ ನಡೀತಾ ಇದೆ? ಕರ್ನಾಟಕದಲ್ಲಿ ಹವಾಮಾನ ಮುನ್ಸೂಚನೆಯ ಕುರಿತು ಯಾವೆಲ್ಲ ಮಾಹಿತಿ ಇದೆ? ಇದೆಲ್ಲದರ ಕುರಿತು ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಒಂದೊಂದಾಗಿ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ನಾಳೆ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ. ನಾಳಿನ ಪ್ರತಿಭಟನೆಯ ಹಿನ್ನೆಲೆ ಇಂದು ಪ್ರಚಾರದ ಜಾಥಾ ನಡೆಸಿದ್ದಾರೆ. ಹಾಸನದ ಹೇಮಾವತಿ ಪ್ರತಿಮೆ ಬಳಿ ಪೋಸ್ಟರ್ ಹಿಡಿದು ಘೋಷಣೆ ಕೂಗಿ ಕಿಡಿಕಾರಿದ್ದಾರೆ. 113 ಸಂಘಟನೆಗಳಿಂದ ನಾಳೆಯ ಹೋರಾಟಕ್ಕೆ ಬೆಂಬಲ ಸಿಗಲಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಹೋರಾಟಗಾರರು ಭಾಗಿಯಾಗಲಿದ್ದಾರೆ. ನೇಹಾ ಅಂಜಲಿ ಹತ್ಯೆಯ ಬಳಿಕ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಹುಬ್ಬಳ್ಳಿಯಲ್ಲಿ 40ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಮನೆಗಳ ಮೇಲೆ ದಾಳಿ ನಡೆಸಿದ್ದಾರೆ. ಇನ್ಸ್ಪೆಕ್ಟರ್ ಸಮೀವುಲ್ಲಾ ಕೆ ನೇತೃತ್ವದಲ್ಲಿ ಹುಬ್ಬಳ್ಳಿಯ ನವನಗರ ವ್ಯಾಪ್ತಿಯಲ್ಲಿ ಖಾಕಿ ದಾಳಿ ನಡೆಸಿದೆ. ರಾಜ್ಯದಲ್ಲಿ ಲವ್ ಜಿಹಾದ್ ಪ್ರಕರಣ ಹೆಚ್ಚಾಗ್ತಾ ಇದ್ದು ಅನೇಕ ಹಿಂದೂ ಯುವತಿಯರಿಗೆ ಮೋಸವಾಗ್ತಿದೆ ಅಂತ ಶ್ರೀರಾಮ ಸೇನೆಯ ಹಿಂದೂ ಹೆಣ್ಮಕ್ಕಳ ರಕ್ಷಣೆಗೆ ನಿಂತಿದೆ. ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕೋದಕ್ಕೆ ಶ್ರೀರಾಮ ಸೇನೆಯಿಂದ ಹೊಸ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಹೆಲ್ಪ್ಲೈನ್ ಸಂಖ್ಯೆ ಬಿಡುಗಡೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಶಾಲೆ, ಬಸ್ ಸ್ಟ್ಯಾಂಡ್ಗಳಲ್ಲಿ ಸಹಾಯವಾಣಿಯ ಪ್ರದರ್ಶನವನ್ನ ಮಾಡೋದಕ್ಕೆ ಶ್ರೀರಾಮ ಸೇನೆ ತಯಾರಿಯನ್ನ ನಡೆಸಿದೆ. ವಿಜಯಪುರ ನಗರದಲ್ಲಿ ದನದ ಕೊಟ್ಟಿಗೆಯಂತಹ ಶಾಲೆ ಇದೆ. ಮಳೆ ಬಂದ್ರೆ ಸಾಕು ಸರ್ಕಾರಿ ಶಾಲೆ ಸೋರ್ತಾ ಇದೆ. ಮಣ್ಣಿನಿಂದ ಕೂಡಿದ ನೆಲ, ಭದ್ರತೆಯೇ ಇರದ ಕಿಟಕಿ ಈ ಶಾಲೆಯ ಆಸ್ತಿಯಾಗಿದೆ. ಸರ್ಕಾರಿ ಕನ್ನಡ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಗಂಡು ಮಕ್ಕಳ ಶಾಲೆಯ ದುರಸ್ತಿಯನ್ನ ಶಿಕ್ಷಣ ಸಚಿವರು ನೋಡಬೇಕಿದೆ. ಶತಮಾನ ಕಂಡ ಶಾಲೆಯಲ್ಲಿ ಶೌಚಾಲಯವೇ ಇಲ್ಲದಂತಾಗಿದೆ. ಶಾಲಾ ಆರಂಭದ ಮೊದಲ ದಿನವೇ ಎಸ್ಡಿಎಂಸಿ ಸದಸ್ಯರು ಶಾಲೆಗೆ ಬೀಗ ಹಾಕಿದ್ದಾರೆ. ಮುಖ್ಯ ಶಿಕ್ಷಕರನ್ನ ಬದಲಾವಣೆ ಮಾಡುವಂತೆ ಕಳೆದ 1 ವರ್ಷದಿಂದ ಎಸ್ಡಿಎಂಸಿ ಸದಸ್ಯರು ಪಟ್ಟು ಹಿಡಿದಿದ್ರು. ತಂಗಡಿ ಗ್ರಾಮದ ಪ್ರೌಢಶಾಲೆಗೆ ಎಸ್ಡಿಎಂಸಿ ಸದಸ್ಯರು ಬೀಗ ಹಾಕಿ ಕಿಡಿಕಾರಿದ್ದಾರೆ. ಮುಖ್ಯ ಶಿಕ್ಷಕ ಸರಿಯಾಗಿ ಶಾಲೆಗೆ ಬರಲ್ಲ ಅಂತ ಎಸ್ಡಿಎಂಸಿ ಸದಸ್ಯರು ಆರೋಪಿಸಿದ್ದಾರೆ. ಇದೀಗ ಕೋರಿಕೆಗೆ ಸ್ಪಂದಿಸದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಎಸ್ಡಿಎಂಸಿ ಸದಸ್ಯರು ಶಾಲೆಗೆ ಬೀಗ ಹಾಕಿ ಶಾಲೆಯ ಮುಂದೆ ಧರಣಿ ಕುಳಿತಿದ್ದಾರೆ. ಟಕಾಟಕ್ ಹಣಕ್ಕಾಗಿ ಮಹಿಳೆಯರು ಪೋಸ್ಟ್ ಆಫೀಸ್ ಮುಂದೆ ಮುಗಿಬಿದ್ದಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಐಎನ್ಡಿಐಎ ಅಧಿಕಾರಕ್ಕೆ ಬಂದ್ರೆ ಹಣ ಜಮಾವಣೆ ಮಾಡ್ತೀವಿ ಎಂಬ ರಾಹುಲ್ ಗಾಂಧಿ ಘೋಷಣೆಯ ಪರಿಣಾಮ ಈ ಅವಾಂತರವಾಗಿದೆ. 8,500 ನಿರೀಕ್ಷೆಯಲ್ಲಿ ಮಹಿಳೆಯರು ಖಾತೆ ಓಪನ್ ಮಾಡಲು ಮುಂಜಾನೆಯಿಂದಲೇ ಕ್ಯೂ ನಿಂತಿದ್ದಾರೆ. ಜನರನ್ನ ನಿಯಂತ್ರಿಸೋದಕ್ಕೆ ಅಧಿಕಾರಿಗಳು ಹೈರಾಣಾಗಿದ್ದಾರೆ. ಅಕೌಂಟ್ ಓಪನ್ ಮಾಡಿದ ತಕ್ಷಣವೇ ಹಣ ಬರಲ್ಲ ಅಂತ ಬೋರ್ಡ್ ಹಾಕಿ ಮೈಕ್ನಲ್ಲಿ ಅಧಿಕಾರಿಗಳು ಅನೌನ್ಸ್ ಮಾಡಿದ್ದಾರೆ. ಬೀದರ್ನಲ್ಲಿ ಪಿಡಿಒ ಮೇಲೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಅಕ್ರಮ ಪ್ರಶ್ನಿಸಿದ್ದಕ್ಕೆ ಮಹಿಳೆಯಿಂದ ಹೈಡ್ರಾಮಾ ನಡೆದಿದೆ ಎಂಬ ಮಾಹಿತಿ ಸಿಕ್ಕಿದೆ. ಉದ್ಯೋಗ ಖಾತರಿಯಲ್ಲಿ ಅಕ್ರಮ ಪ್ರಶ್ನಿಸಿದ್ದಕ್ಕೆ ಮಹಿಳೆಯೊಂದಿಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅಂತ ಆರೋಪಿಸಿ ಹಲ್ಲೆ ಮಾಡಿದ್ದಾರಂತೆ. 2-3 ವರ್ಷಗಳಿಂದ ಮಹಿಳೆ ಗುತ್ತಿಗೆ ಆಧಾರದಲ್ಲಿ ಕೆಲಸವನ್ನ ಮಾಡ್ತಿದ್ರು ಅನ್ನುವಂತಹ ಮಾಹಿತಿ ಇದೆ. ದೊಡ್ಡ ಗಡಿಯಾರದ ಮೇಲೆ ಕುಳಿತುಕೊಂಡು ಯುವಕ ಹುಚ್ಚಾಟ ನಡೆಸಿರುವ ಘಟನೆ ಕೋರಮಂಗಲದ ಸೆಂಟ್ ಜಾನ್ಸ್ ಸಿಗ್ನಲ್ ಬಳಿ ನಡೆದಿದೆ. ವ್ಯಕ್ತಿ ದೊಡ್ಡ ಗಡಿಯಾರದ ಮೇಲೆ ಕುಳಿತಿದ್ದನ್ನ ಮಾರ್ಷಲ್ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಪೊಲೀಸರು, ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಬಂದು ಯುವಕನನ್ನ ರಕ್ಷಣೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ, ಬೇಜವಾಬ್ದಾರಿ ಹೇಳತೀರದಾಗಿದೆ. ಮುಂಬೈನಲ್ಲಿ ಹೋರ್ಡಿಂಗ್ಸ್ ಬಿದ್ದು 17 ಜನ ಸಾವನ್ನಪ್ಪಿದ್ರು. ಬೆಂಗಳೂರಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಇನ್ನೂ ಎಚ್ಚೆತ್ತಿಲ್ಲ. ಮಲ್ಲೇಶ್ವರಂ ಕೆಸಿ ಜನರಲ್ ಆಸ್ಪತ್ರೆಯ ಎದುರುಗಡೆ ಡೇಂಜರ್ ಬಿಎಂಟಿಸಿ ಬಸ್ ನಿಲ್ದಾಣ ಇದೆ. ಇಲ್ಲಿ ಬಸ್ ಶೆಲ್ಟರ್ ಕಿತ್ತು ಬಂದಿದ್ದು ಬೀಳುವ ಹಂತಕ್ಕೆ ತಲುಪಿದೆ. ಇತ್ತ ಮೇಲ್ಚಾವಣಿ ಇಲ್ಲದೆ ಇಲ್ಲ. ಮಳೆ ಬಂದ್ರೆ ಸೋರುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇದರಿಂದ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಲ್ಲಿ ಆತಂಕ ಎದುರಾಗಿದೆ. ಬೇಗ ದುರಸ್ತಿ ಮಾಡಿ ಅಂತ ವಿದ್ಯಾರ್ಥಿಗಳು ಬಿಬಿಎಂಪಿಗೆ ಮನವಿ ಮಾಡಿದ್ದಾರೆ.
ಬೆಂಗಳೂರಿನ ಶ್ರೀರಾಂಪುರದಲ್ಲಿ ತಂಪು ಪಾನೀಯ ಕುಡಿದು ಮಗು ಅಸ್ವಸ್ಥಗೊಂಡ ಆರೋಪಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ತಂಪು ಪಾನೀಯ ಕುಡಿದ ಮಗು ಅಸ್ವಸ್ಥವಾದಾಗ ಪೋಷಕರು ಪ್ಯಾಕೆಟ್ ಪರಿಶೀಲನೆ ಮಾಡಿದ್ರು. ಆಗ ಪ್ಯಾಕೆಟ್ನಲ್ಲಿ ಕಪ್ಪು ಬಣ್ಣ ಮಿಶ್ರಿತವಿದ್ದು ಇದರಿಂದಲೇ ಮಗು ಅಸ್ವಸ್ಥವಾಗಿದೆ ಅಂತ ಆರೋಪಿಸಿದ್ದಾರೆ. ಸದ್ಯ ಮಗುವನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ತಂಪು ಪಾನೀಯ ಪ್ಯಾಕೆಟ್ಗಳನ್ನ ವೈದ್ಯರು ಗುಣಮಟ್ಟ ಪರೀಕ್ಷೆಗೆಂದು ಫುಡ್ ಡಿಪಾರ್ಟ್ಮೆಂಟ್ಗೆ ಕಳುಹಿಸಿದ್ದಾರೆ. ಕುಡಿಯುವ ನೀರಿಗಾಗಿ ವಿಜಯನಗರದಲ್ಲಿ ಹಾಲಿ ಮಾಜಿ ಶಾಸಕರ ಹೈಡ್ರಾಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯನಗರ ಶಾಸಕ ಎಚ್ಆರ್ ಗವಿಯಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಕಳೆದ 3 ತಿಂಗಳಿನಿಂದ ಚುನಾವಣಾ ನೀತಿ ಸಂಹಿತೆಯಿಂದ ಅಧಿಕಾರಿಗಳಿಗೆ ಆದೇಶ ಮಾಡಲು ಆಗ್ತಿರಲಿಲ್ಲ. ಕುಡಿಯೋ ನೀರಿನ ಟ್ಯಾಂಕರ್ ಸರಬರಾಜು ಮಾಡುವುದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಪರವಾನಗಿ ನೀಡಿ ಅಂತ ಹೇಳಿದ್ದೆ. ಕಮಿಷನರ್ ನನ್ನ ಹೆಸರು ಯಾಕೆ ಹೇಳಿದ್ರೋ ಗೊತ್ತಿಲ್ಲ. ನಾನು ನೀತಿ ಸಂಹಿತೆ ಮುಗಿದ ಬಳಿಕ ಎಲ್ಲವನ್ನ ಕೂಡ ಮಾತನಾಡುವೆ ಅಂತ ಹೇಳಿದ್ದಾರೆ. ಕೋಲಾರದ ಜಯ ಕರ್ನಾಟಕ ಜಿಲ್ಲಾ ಕಚೇರಿಯಲ್ಲಿ ಕರ್ನಾಟಕ ರಾಜವಂಶ ಕದಂಬರ ಒಂದು ನೆನಪು ಕಾರ್ಯಕ್ರಮ ನಡೆದಿದೆ. ಕದಂಬರು ನಾಡಿಗೆ ಅನೇಕ ಕೊಡುಗೆಗಳನ್ನು ನೀಡಿದ ಹಿನ್ನೆಲೆ ಜಯ ಕರ್ನಾಟಕ ವತಿಯಿಂದ ಕದಂಬರ ನೆನಪು ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಇದೇ ವೇಳೆ ಕದಂಬ ಮಯೂರ ಶರ್ಮಾ ಪುಸ್ತಕ ಬಿಡುಗಡೆಯಾಗಿದೆ. ನಂಜನಗೂಡು ತಾಲೂಕಿನ ಹುರ ಗ್ರಾಮದಲ್ಲಿ ಪಾಪಣ್ಣ ಎಂಬುವವರಿಗೆ ಸೇರಿದ ಬೇಕರಿಯನ್ನ ಕಿಡಿಗೇಡಿಗಳು ಧ್ವಂಸಗೊಳಿಸಿದ್ದಾರೆ. ರಾಜಕೀಯ ದ್ವೇಷದಿಂದ ಬೇಕರಿ ಧ್ವಂಸ ಎಂದು ಬೇಕರಿ ಮಾಲೀಕರು ಆರೋಪಿಸಿದ್ದಾರೆ. ಸಿಸಿಟಿವಿ ದೃಶ್ಯದ ಸಮೇತ ದೂರು ನೀಡಿದ್ರೂ ಕೂಡ ಎಫ್ಐಆರ್ ದಾಖಲು ಮಾಡಲು ಪೊಲೀಸರು ಮೀನಾಮೇಷ ಎಣಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆಯ ಬಹುದೊಡ್ಡ ಕಾಮಗಾರಿ ಕಳೆದ 3.5 ವರ್ಷಗಳಿಂದ ಹಳ್ಳ ಹಿಡಿದಿದೆ. ಬರೋಬ್ಬರಿ 5.8 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರೋ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಕಾಮಗಾರಿ ಇನ್ನೂ ಕೂಡ ಆರಂಭಿಕ ಹಂತದಲ್ಲೇ ಇದೆ. 1.5 ವರ್ಷದಲ್ಲೇ ರೆಡಿಯಾಗಬೇಕಿದ್ದ ಪಾರ್ಕಿಂಗ್ ಕಾಮಗಾರಿ 3.5 ವರ್ಷ ಕಳೆದ್ರೂ ಇನ್ನೂ ಮುಕ್ತಿ ಸಿಕ್ಕಿಲ್ಲ ಅಂತ ಹುಬ್ಳಿ ಧಾರವಾಡ ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೊದಲ ವರ್ಷಧಾರಿಗೆ ಚಿಕ್ಕಮಗಳೂರು ಮಲೆನಾಡು ಬಯಲುಸೀಮೆಯ ಕೆರೆಗಳು ಭರ್ತಿಯಾಗಿದೆ. ಬತ್ತಿ ಹೋಗಿರುವಂತಹ ಕೆರೆಗಳಲ್ಲಿ ಜೀವಕಳೆ ಬಂದಿದ್ದು ಮುಂಗಾರು ಪೂರ್ವ ಮಳೆಯಿಂದ ಕಾಫಿನಾಡಿನ ರೈತರು ಖುಷಿಯಾಗಿದ್ದಾರೆ. ಬರದಿಂದ ಕಂಗೆಟ್ಟಿದ್ದ ಜನರಲ್ಲಿ ಸಂತಸ ಮೂಡಿದೆ. ಕಾರವಾರದ ಮೀನು ಮಾರುಕಟ್ಟೆಯಲ್ಲಿ ಒಣ ಮೀನಿನ ಭರಾಟೆ ಜೋರಾಗಿದೆ. ತಾಜಾ ಮೀನುಗಳ ಕೊರತೆಯ ಹಿನ್ನೆಲೆ ಮಾರುಕಟ್ಟೆಯಲ್ಲಿ ಒಣ ಮೀನಿಗೆ ಬೇಡಿಕೆ ಹೆಚ್ಚಾಗಿದ್ದು ಮೀನು ಪ್ರಿಯರು ದರ ಹೆಚ್ಚಾದರೂ ಮಳೆಗಾಲಕ್ಕೆಂದು ತರಹೇವಾರಿ ಒಣ ಮೀನುಗಳನ್ನು ಖರೀದಿಸಿದ್ದಾರೆ. ಬಂಗಡೆ, ದೋಡಿ, ಸಮದಳೆ, ಸೀಗಡಿ, ಸ್ವರ, ತೋರಕೆ ಸೇರಿದಂತೆ ಹಲವು ಮೀನುಗಳನ್ನು ಖರೀದಿಸುತ್ತಿದ್ದಾರೆ. ಭೀಕರ ಬರಕ್ಕೆ ರೈತರು ಹೈರಾಣಾಗಿದ್ದಾರೆ. ಗಡಿ ಜಿಲ್ಲೆ ಬೀದರ್ ಭಾಗದ ವಾಣಿಜ್ಯ ಬೆಳೆ ಕಬ್ಬು ಬೆಳೆದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಾವಿ, ಕೊಳವೆ ಬಾವಿಗಳು ಬತ್ತಿ ಹೋಗಿವೆ. ಬೀದರ್ನ ಮರಕಲ, ಚಾಬೋಳ ಸೇರಿದಂತೆ ಹಲವು ಗ್ರಾಮದ ರೈತರು ಕಬ್ಬು ಒಣಗಿ ಹೋಗ್ತಾ ಇದೆ. ಜಿಲ್ಲೆಯಲ್ಲಿ ಸುಮಾರು 1 ಲಕ್ಷ ಎಕರೆಯಲ್ಲಿ ಕಬ್ಬು ಬೆಳೀತಿದ್ದಾರೆ. ಆದರೆ ಬಾವಿ, ಬೋರ್ವೆಲ್ ಕೈಕೊಡ್ತಿರುವ ಕಾರಣ ಬೆಳೆ ನಾಶವಾಗ್ತಾ ಇದೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ನಡೆಯುತ್ತಿರುವ ಪರಿಷತ್ ಚುನಾವಣೆ ಹಿನ್ನೆಲೆ ಬಿಜೆಪಿ ಅಭ್ಯರ್ಥಿ ವೈಎ ನಾರಾಯಣಸ್ವಾಮಿ ಪರ ಬಿಜೆಪಿ ಮುಖಂಡರು ಭರ್ಜರಿ ಪ್ರಚಾರವನ್ನು ನಡೆಸಿದ್ದಾರೆ. ಚಿತ್ರದುರ್ಗ ನಗರದ ಬಾಪೂಜಿ ಕಾಲೇಜು, ಚಿನ್ಮುಲಾದ್ರಿ ವಿದ್ಯಾಸಂಸ್ಥೆ, ವಿದ್ಯಾ ವಿಕಾಸ, ಸೆಂಟ್ ಜೋಸೆಫ್ ವಿದ್ಯಾಸಂಸ್ಥೆ ಸೇರಿದಂತೆ ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ತೆರಳಿ ಪ್ರಚಾರವನ್ನು ನಡೆಸಿದ್ದಾರೆ. ಬಿಜೆಪಿ ಅಭ್ಯರ್ಥಿಗೆ ಮತ ನೀಡಿ ಅಂತ ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಮತಯಾಚನೆಯನ್ನ ಮಾಡಿದ್ದಾರೆ. ಬೆಳ್ಳೂರು ಪಟ್ಟಣದಲ್ಲಿ ಹಿಂದೂ ಯುವಕನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ ದೂರು ಸ್ವೀಕರಿಸಲು ನಿರಾಕರಿಸಿದ ಪಿಎಸ್ಐ ಅಮಾನತಾಗಿದೆ. ಪಿಎಸ್ಐ ಬಸವರಾಜ ಚಿಂಚೋಳಿ ಸಸ್ಪೆಂಡ್ ಆಗಿದ್ದಾರೆ. ಕರ್ತವ್ಯ ಲೋಪದ ಕಾರಣ ನೀಡಿ ಮಂಡ್ಯ ಎಸ್ಪಿ ಎನ್ ಸತೀಶ್ ಅಮಾನತು ಮಾಡಿದ್ದಾರೆ. ಇನ್ನು ಕಾರು ಓವರ್ಟೇಕ್ ವಿಚಾರಕ್ಕೆ ಹಿಂದೂ ಹಾಗೂ ಮುಸ್ಲಿಂ ಯುವಕರ ಮಧ್ಯೆ ಗಲಾಟೆಯಾಗಿತ್ತು. ಇದರಲ್ಲಿ ಅಭಿಲಾಷ್ ಎಂಬುವವನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿತ್ತು.
ಕರ್ನಾಟಕ ಗಡಿನಾಡು ಕಾಸರಗೋಡಿನಲ್ಲಿ ಮತ್ತೆ ಲವ್ ಜಿಹಾದ್ ಸದ್ದು ಕೇಳಿ ಬರ್ತಾ ಇದೆ. ಮಂಗಳೂರು ಗಡಿ ಕಾಸರಗೋಡಿನಲ್ಲಿ ಖಾಸಗಿ ಸಂಸ್ಥೆಯೊಂದರ ಶಿಕ್ಷಕಿಯಾಗಿದ್ದ ಹಿಂದೂ ಯುವತಿಯನ್ನ ಲವ್ ಜಿಹಾದ್ಗೆ ಬಳಸಿದ್ದಾರೆ. ಇದಕ್ಕೆ ಮುಸ್ಲಿಂ ಲೀಗ್ ನಾಯಕ ಲವ್ ಜಿಹಾದ್ಗೆ ಬೆಂಬಲವನ್ನ ನೀಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ನಾಪತ್ತೆಯಾಗಿದ್ದ ಯುವತಿ ಅನ್ಯ ಮತೀಯ ಯುವಕನ ಜೊತೆ ಠಾಣೆಗೆ ಹಾಜರಾಗಿದ್ದಾರೆ. ನ್ಯಾಯಾಲಯದ ಮುಂದೆ ಸ್ವಇಚ್ಛೆಯಂತೆ ಯುವಕನ ಜೊತೆ ತೆರಳಿದ್ದೇನೆ ಅಂತ ಹೇಳಿದ್ದಾರೆ. ಲವ್ ಜಿಹಾದ್ಗೆ ಬದಿಯಡ್ಕ ಪೊಲೀಸರು ಸಾಥ್ ನೀಡುತ್ತಿರೋದಾಗಿ ವಿಎಚ್ಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಸರ್ಕಾರಿ ನೌಕರರ ರಣರೋಚಕ ಕಾಳಗ ಯಾವ ಜಟ್ಟಿ ಕಾಳಗಕ್ಕೂ ಕಡಿಮೆ ಇಲ್ಲ ನೋಡಿ. ಪಾವಗಡ ತಾಲೂಕಿನ ಕೆಪಿಟಿಸಿಎಲ್ ಎಂಜಿನಿಯರ್ಗಳ ರೋಚಕ ಕಾಳಗ ಸದ್ಯ ಎಲ್ಲೆಡೆ ವೈರಲ್ ಆಗಿದೆ. ಕೆಪಿಟಿಸಿಎಲ್ನ ಇಬ್ಬರು ಜೂನಿಯರ್ ಎಂಜಿನಿಯರ್ಗಳು, ಇಬ್ಬರು ಬೆಸ್ಕಾಂ ಸಿಬ್ಬಂದಿ ನಡುವೆ ಬಡಿದಾಟ ನಡೆದಿದೆ. ಸಾರ್ವಜನಿಕ ರಸ್ತೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯೆ ಕುಟುಂಬ ರಾತ್ರೋರಾತ್ರಿ ಜಗುಲಿ ನಿರ್ಮಾಣ ಆಗಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದೆ. ಹುಣಸೂರು ತಾಲೂಕಿನ ಉಮ್ಮತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆಲ್ಲೂರು ಪಾಲ ಗ್ರಾಮದಲ್ಲಿ ವಾಹನಗಳು ಓಡಾಡದಂತೆ ಜಗುಲಿ ನಿರ್ಮಾಣ ಮಾಡಿದ್ದಾರೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಗ್ರಾಮಸ್ಥರು ದೂರು ನೀಡಿದ್ದಾರೆ. ಹೀಗಾಗಿ ಪಿಡಿಒ ಮನೆಯ ಮಾಲೀಕ ಶಂಕರ್ಗೆ ನೋಟಿಸ್ ನೀಡಿದ್ದಾರೆ. ಆದರೆ ಇದು ನಮ್ಮ ಜಾಗ ಅಂತ ವಾದಿಸುತ್ತಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯೆ ದರ್ಪಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಕೆಆರ್ಟಿಸಿ ಬಸ್ನಲ್ಲಿ ಬಸವಣ್ಣನ ಫೋಟೋ ಬದಲು ಜೀಸಸ್ ಫೋಟೋ ಹಾಕಿ ಅಂತ ಅಪರಿಚಿತ ವ್ಯಕ್ತಿ ಕಿರಿಕ್ ತೆಗೆದಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ಬಸ್ ನಿಲ್ದಾಣದಲ್ಲಿ ವಿಶ್ವ ಗುರು ಬಸವಣ್ಣನಿಗೆ ಕಿಡಿಗೇಡಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾನೆ. ಕ್ರೈಸ್ತ ಧರ್ಮದವರಿಗೆ ಅನ್ಯಾಯವಾಗಿದೆ, ಇನ್ನು ಪಾರ್ಶಾಲಿಟಿ ಮಾಡ್ತೀರಾ ಅಂತ ಕಿರಿಕ್ ಮಾಡಿದ್ದಾನೆ. ಆಹಾರ ಅರಸಿ ಬಂದ ವೇಳೆ ಆಯತಪ್ಪಿ ಬಾವಿಗೆ ಬಿದ್ದ ಜಿಂಕೆಯನ್ನ ಅರಣ್ಯ ಇಲಾಖೆ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಬಾವಿಯಿಂದ ಹೊರಬರಲಾಗದೆ ಜಿಂಕೆ ಒದ್ದಾಡ್ತಾ ಇತ್ತು. ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿ ರಕ್ಷಣೆ ಮಾಡಿದ್ದಾರೆ. ಕೊಡಗು ಜಿಲ್ಲೆಯ ಸಿದ್ದಾಪುರ ಸುತ್ತಮುತ್ತಲಿನ ಕಾಡಾನೆ ಆಪರೇಷನ್ ನಡೀತಾ ಇದೆ. ಕಾಡಾನೆಗಳನ್ನ ನಾಡಿನಿಂದ ಕಾಡಿಗೆ ಅಟ್ಟುವ ಕಾರ್ಯಾಚರಣೆ ವೇಳೆ ದನಗಳಂತೆ 23ಕ್ಕೂ ಹೆಚ್ಚು ಕಾಡಾನೆಗಳು ಪ್ರತ್ಯಕ್ಷವಾಗಿದೆ. ಕಾಫಿ ತೋಟದಿಂದ ದಾಟುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಆನೆ ಹಿಂಡನ್ನ ನೋಡಿ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಪಾಂಗಳ ಶರತ್ ಶೆಟ್ಟಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ 1 ವರ್ಷ 2 ತಿಂಗಳ ನಂತರ ಪೊಲೀಸರಿಗೆ ಶರಣಾಗಿದ್ದಾನೆ. ಫೆಬ್ರವರಿ 5, 2023ರಲ್ಲಿ ನಡೆದಿದ್ದ ಕೊಲೆ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದ. ಶರತ್ ಶೆಟ್ಟಿ ಕೊಲೆ ಸಂದರ್ಭ ಕುಟುಂಬಸ್ಥರು ದೈವದ ಮೊರೆ ಹೋಗಿದ್ರು. ಈ ವೇಳೆ ದೈವವು ಆರೋಪಿ ಎಲ್ಲೇ ಇದ್ರೂ ಕೂಡ ದೈವದ ಮುಂದೆ ತಂದು ನಿಲ್ಲಿಸ್ತೇವೆ ಅಂತ ದೈವ ಅಭಯವನ್ನ ನೀಡಿತ್ತು. ಕೊಡಗು ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ನಡೀತಾ ಇದ್ದ ಬೇಡು ಹಬ್ಬದ ಸಂಭ್ರಮಕ್ಕೆ ತೆರೆ ಬಿದ್ದಿದೆ. ಪೊನ್ನಂಪೇಟೆ ತಾಲೂಕಿನ ಬೆಳ್ಳೂರು ಗ್ರಾಮದಲ್ಲಿ 2 ದಿನಗಳ ಬೇಡು ಹಬ್ಬಕ್ಕೆ ತೆರೆ ಬಿದ್ದಿದೆ. ಪ್ರತಿ ವರ್ಷ ನಡೆಯುವ ಚಾಮುಂಡಿ ದೇವರ ಬೇಡು ಹಬ್ಬ ಇದಾಗಿದ್ದು ನೂರಾರು ಭಕ್ತಾದಿಗಳು ಹಬ್ಬದಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ. ಪ್ರಜ್ವಲ್ ವಿಡಿಯೋ ಬೆನ್ನತ್ತಿದ ಎಸ್ಐಟಿಗೆ ಮಹತ್ವದ ಸುಳಿವು ಸಿಕ್ಕಿದೆ. ವಿದೇಶದಿಂದಲೇ ವಿಡಿಯೋ ಮಾಡಿದ್ದು ಕನ್ಫರ್ಮ್ ಆಗಿದೆ. ವಿಡಿಯೋ ರಿಲೀಸ್ಗೂ 2 ದಿನ ಮುಂಚೆ ರೆಕಾರ್ಡ್ ಮಾಡಿದ್ದಾರೆ. ಇನ್ನು ಯುರೋಪಿನ ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ರೆಕಾರ್ಡ್ ವಿಡಿಯೋ ರಿಲೀಸ್ ಆಗಿದ್ದು 2 ದಿನದ ಮುಂಚೆ ರೆಕಾರ್ಡ್ ವಾಪಸ್ ಆಗುವ ಬಗ್ಗೆ ಮುಂಚೆಯೇ ನಿರ್ಧರಿಸಿದ್ರ. ವಿಡಿಯೋ ಬಗ್ಗೆ ಎಸ್ಐಟಿಯಿಂದ ಇಂಟರ್ಪೋಲ್ಗೆ ಮಾಹಿತಿ, ಮತ್ತೊಂದೆಡೆ ಟ್ರಾವೆಲ್ ಹಿಸ್ಟ್ರಿ ಕಲೆ ಹಾಕ್ತಿದೆ. ಇನ್ನು ಚಂದ್ರಶೇಖರನ್ ಸಾವಿನ ಮತ್ತೊಂದು ಎಕ್ಸ್ ಕ್ಲಿಕರನ್ ಮನೆಯಲ್ಲಿ ಪೆನ್ಡ್ರೈವ್ ಪತ್ತೆಯಾಗಿದೆ. ಇದರಲ್ಲಿ ಹಗರಣದ ರಹಸ್ಯ ಇದೆಯಾ ಅನ್ನುವಂತಹ ಅನುಮಾನ ಹುಟ್ಟಿದೆ. ಈಗಾಗಲೇ ಸಿಐಡಿ ಪೆನ್ಡ್ರೈವ್ ಅನ್ನ ವಶಕ್ಕೆ ಪಡೆದಿದೆ. ಪೆನ್ಡ್ರೈವ್ ಪುರಾಣದ ರೂವಾರಿ ಆಟ ಅಂತ್ಯವಾಗಿದೆ. ಮೇ 31ರ ಮಧ್ಯರಾತ್ರಿ ಬೆಂಗಳೂರಿಗೆ ಪ್ರಜ್ವಲ್ ಬರಲಿದ್ದಾನೆ. ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಪ್ರಜ್ವಲ್ ಬರ್ತಿದ್ದಂತೆ ಎಸ್ಐಟಿ ಪ್ರಜ್ವಲ್ರನ್ನ ಅರೆಸ್ಟ್ ಮಾಡಿ ತೀವ್ರ ವಿಚಾರಣೆಯನ್ನ ನಡೆಸಲಿದೆ. 2 ಆಂಗಲ್ನಲ್ಲಿ ಪ್ರಜ್ವಲ್ ವಿಚಾರಣೆಗೆ ತಯಾರಿಯನ್ನ ನಡೆಸಿದೆ. ತಪ್ಪು ಒಪ್ಪಿಕೊಂಡ್ರೆ ಹೇಗೆ, ಒಪ್ಪಿಕೊಳ್ಳದೇ ಇದ್ರೆ ಹೇಗೆ ಅಂತ ತನಿಖೆ ನಡೆಸೋದಕ್ಕೆ ಸಿದ್ಧತೆ ನಡೆಸಿದೆ. ಅಶ್ಲೀಲ ವಿಡಿಯೋಗಳ ಪೆನ್ಡ್ರೈವ್ ವೈರಲ್ ಪ್ರಕರಣದ ಸಂಬಂಧ ಎಸ್ಐಟಿ ಅಧಿಕಾರಿಗಳು 3 ಆರೋಪಿಗಳನ್ನ ಬಂಧಿಸಿ ಹಾಸನಕ್ಕೆ ಕರೆ ತಂದಿದ್ದಾರೆ.
ಪ್ರಕರಣದ ಪ್ರಮುಖ ಆರೋಪಿಗಳಾದ ನವೀನ್ ಗೌಡ, ಚೇತನ್ ಗೌಡ ಹಾಗೂ ಶ್ಯಾಮ್ ಸುಂದರ್ನನ್ನ ಬಂಧಿಸಿದ್ದು ಹಾಸನ ಹಿಮ್ಸ್ ಆರೋಪಿಗಳಿಗೆ ವೈದ್ಯಕೀಯ ತಪಾಸಣೆ ನಡೀತಾ ಇದೆ. ಇನ್ನು ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಿ ಬಳಿಕ ಪೊಲೀಸ್ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ಚಿತ್ರದುರ್ಗದ ಮುರುಘಾ ಶ್ರೀ ವಂದನೆ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿ ಸಂತ್ರಸ್ತ ಬಾಲಕಿಯಿಂದ ಮತ್ತೊಂದು ದೂರು ದಾಖಲಾಗಿದೆ. ಮುರುಘಾ ಶ್ರೀ ವಿರುದ್ಧ ಸಾಕ್ಷಿ ನುಡಿಯದಂತೆ ಒತ್ತಡ ಹಾಕಿದ್ದಾರೆ ಅಂತ ಸಂತ್ರಸ್ತ ಬಾಲಕಿಯ ಚಿಕ್ಕಪ್ಪನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನೊಂದ ಬಾಲಕಿಯ ಮೇಲೆ ಲೈಂಗಿಕ ದೈಹಿಕ ಹಲ್ಲೆ ಆಗಿರಬಹುದು, ಮಾನಸಿಕ ಹಿಂಸೆ ಆರೋಪದಡಿ ಮೈಸೂರು ಸಿಡಬ್ಲ್ಯೂಸಿ ಅಧಿಕಾರಿಗಳ ವರದಿಯನ್ನ ಆಧರಿಸಿ ಚಿತ್ರದುರ್ಗ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬಾಲಕಿ ಪರ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಘಟಕದ ಕಾನೂರು ಮತ್ತು ಪರಿವೀಕ್ಷಣಾಧಿಕಾರಿ ದೂರು ದಾಖಲಿಸಿದ್ದಾರೆ. ಅಶ್ಲೀಲ ವಿಡಿಯೋಗಳ ಪೆನ್ಡ್ರೈವ್ ವೈರಲ್ ಪ್ರಕರಣಕ್ಕೆ ಸಂಬಂಧಿಸಿ ಎಸ್ಐಟಿ ತನಿಖೆ ತೀವ್ರಗೊಂಡಿದೆ. ಬೆಳಗಿನ ಜಾವ 4 ಗಂಟೆವರೆಗೂ ಹಾಸನದ ಪ್ರಜ್ವಲ್ ನಿವಾಸದಲ್ಲಿ ಎಸ್ಐಟಿ ಮತ್ತು ಎಫ್ಎಸ್ಎಲ್ ಟೀಮ್ ಪರಿಶೀಲನೆ ಮಾಡಿದೆ. ಇನ್ನು ಬಯಾಲಜಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕೋದಕ್ಕೆ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಮೇ 31ಕ್ಕೆ ಪ್ರಜ್ವಲ್ ರೇವಣ್ಣ ಬರುವ ಹೇಳಿಕೆಯನ್ನ ನೀಡಿದ ಬೆನ್ನಲ್ಲೇ ಮಹತ್ವದ ದಾಖಲೆಯನ್ನ ಸಂಗ್ರಹಿಸೋದಕ್ಕೆ ಎಸ್ಐಟಿ ಟೀಮ್ ಮುಂದಾಗಿದೆ. ಸದ್ಯ ಪ್ರಜ್ವಲ್ ರೇವಣ್ಣ ಮಲಗ್ತಿದ್ದಂತಹ ಕೊಠಡಿಯಲ್ಲಿನ ಹಾಸಿಗೆ, ದಿಂಬು, ಹೊದಿಕೆ ಹಾಗೂ ಇತರೆ ವಸ್ತುಗಳನ್ನು ಎಸ್ಐಟಿ ತಂಡ ವಶಕ್ಕೆ ಪಡೆದು ಬೆಂಗಳೂರಿಗೆ ಆಗಮಿಸಿದೆ. ಆನೇಕಲ್ ಗಡಿಯ ಸುಳಗಿರಿಯ ಪೇರಂಪಡ್ಡಿ ಬಳಿ ಒಂಟಿ ಸಲಗ ರಾಜಾರೋಷವಾಗಿ ಹೆದ್ದಾರಿ ದಾಟಿ ಹೋಗಿದೆ. ಕಾಡಾನೆ ಕಂಡು ವಾಹನ ಸವಾರರು ದಂಗಾಗಿದ್ದಾರೆ. ಒಂಟಿ ಸಲಗ ಕಾಣಿಸಿಕೊಂಡ ಹಿನ್ನೆಲೆ ಅರಣ್ಯ ಇಲಾಖೆ ಜನರನ್ನ ಅಲರ್ಟ್ ಮಾಡಿದೆ. ಕನಲಹಟ್ಟಿ ಗ್ರಾಮ, ಕಲ್ಲುಕುರಟಿ, ಶೆಟ್ಟಿಹಳ್ಳಿ ಸುತ್ತಮುತ್ತ ಗ್ರಾಮದ ಜನರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೃಷಿ ಜಮೀನುಗಳಿಗೆ ತೆರಳದಂತೆ ಮನವಿ ಮಾಡಿದ್ದಾರೆ. ಮನೆ ಮುಂದೆ ರಸ್ತೆಯಲ್ಲಿ ಬೈಕ್ ನಿಲ್ಲಿಸೋಕೆ ಮುಂಚೆ ಎಚ್ಚರವಾಗಿರಬೇಕು. ಯಾಕಂದ್ರೆ ವಿಲ್ಸನ್ ಗಾರ್ಡನ್ ಶಾಂತಿನಗರದಲ್ಲಿ ಬೈಕ್ ಕಳ್ಳರು ಹೆಚ್ಚಾಗಿದ್ದಾರೆ. 2 ಬೈಕ್ನಲ್ಲಿ 5 ಜನ ಬರ್ತಾರೆ, ಅತ್ತ ಇತ್ತ ನೋಡ್ತಾರೆ, ಬೈಕ್ ಲಾಕ್ ಮುರಿದು ಬೈಕ್ ಕದ್ದು ಎಸ್ಕೇಪ್ ಆಗ್ತಾರೆ. ವಿಲ್ಸನ್ ಗಾರ್ಡನ್ನ 7ನೇ ಕ್ರಾಸ್ನಲ್ಲಿ ಬೈಕ್ ಕದಿಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಧಾರವಾಡ ಜಿಲ್ಲೆಯ ಬಹುತೇಕ ಸರ್ಕಾರಿ ಶಾಲೆಗಳ ಸ್ಥಿತಿ ಅಯೋಮಯವಾಗಿದೆ. ಮಳೆಗಾಲದಲ್ಲಿ ಮಕ್ಕಳು ಪಾಠ ಕೇಳುವ ದುಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಈಗಾಗಲೇ 86 ಶಾಲೆಗಳ ಪೈಕಿ 286 ಕೊಠಡಿಗಳ ದುರಸ್ತಿ ಆಗಬೇಕಿದೆ. ದುರಸ್ತಿ ಕಾರ್ಯಕ್ಕೆ 30.3 ಕೋಟಿ ರೂಪಾಯಿ ಹಣ ಮಂಜೂರಾಗಿದ್ದು, ಆದರೆ ಅದರಲ್ಲಿ 83.2 ಲಕ್ಷ ಹಣ ಮಾತ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಸದ್ಯ ಮಳೆಗಾಲಕ್ಕೆ ಮತ್ತಷ್ಟು ಶಾಲೆಯ ಕೊಠಡಿ ಹಾನಿಯಾಗುವ ಸಾಧ್ಯತೆ ಇದೆ. ಎಚ್ಡಿ ರೇವಣ್ಣ ನಿವಾಸದ ಬಳಿ ಪ್ರತಿ ಬಾರಿ ಎಸ್ಐಟಿ ತಂಡ ಬಂದಾಗಲೂ ಊಟ ತಿಂಡಿ ವ್ಯವಸ್ಥೆ ಮಾಡಿದ ಹೋಟೆಲ್ ಮಾಲೀಕ ಬಿಲ್ ಕ್ಲಿಯರ್ ಆಗದೆ ಮಾಲೀಕ ಕಂಗಾಲಾಗಿದ್ದಾನೆ. ಹೊಳೆನರಸೀಪುರದಲ್ಲಿರುವಂತಹ ಅಪ್ಪಾಜಿ ಕ್ಯಾಂಟೀನ್ ಮಾಲೀಕ ಕಳೆದ 1 ತಿಂಗಳಿನಿಂದ ಸಾಲ ಸೋಲ ಮಾಡಿ ಊಟ ತಿಂಡಿ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು. ಆದ್ರೆ ಬಿಲ್ ಕೊಡೋದಾಗಿ ಹೇಳಿ ಇಲ್ಲಿವರೆಗೂ ಬಿಲ್ ಕ್ಲಿಯರ್ ಮಾಡಿಲ್ಲ. ಇಲ್ಲಿಯವರೆಗೆ 5,08,000 ಬಿಲ್ ಪೊಲೀಸರು ಮಾಡಿದ್ದಾರೆ. ಹೀಗಾಗಿ ಆದಷ್ಟು ಬೇಗ ಬಿಲ್ ಕ್ಲಿಯರ್ ಮಾಡುವಂತೆ ಕೇಳಿಕೊಂಡಿದ್ದಾರೆ. ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ಮತಕ್ಷೇತ್ರದ ಅಸ್ಕಿ ಗ್ರಾಮಕ್ಕೆ ತೆರಳುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಸುಮಾರು 10 ವರ್ಷಗಳಿಂದ ಸಂಪೂರ್ಣ ಹಾಳಾದ ರಸ್ತೆ ಬಗ್ಗೆ ಅಧಿಕಾರಿಗಳು ಮಾತ್ರ ಕೇರ್ ಮಾಡ್ತಾ ಇಲ್ಲ. ಸಾಕಷ್ಟು ಬಾರಿ ಮನವಿಯನ್ನ ಮಾಡಿಕೊಂಡ್ರು ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಹೀಗಾಗಿ ದಿನನಿತ್ಯ ಜೀವ ಕೈಯಲ್ಲಿ ಹಿಡ್ಕೊಂಡು ವಾಹನ ಸವಾರರು, ಸಾರ್ವಜನಿಕರು ಸಂಚರಿಸುವ ದುಸ್ಥಿತಿ ನಿರ್ಮಾಣವಾಗಿದೆ. ಮಂಗಳೂರಿನ ಕಂಕನಾಡಿಯ ನಡು ರಸ್ತೆಯಲ್ಲಿ ನಮಾಜ್ ಮಾಡಿದ ವಿಚಾರ ಸದ್ಯ ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಇನ್ನು ನಮಾಜ್ ನಿಲ್ಲಿಸದಿದ್ರೆ ಸಾಮೂಹಿಕವಾಗಿ ಹನುಮಾನ್ ಚಾಲಿಸಾ ಪಠಿಸುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇತ್ತ ನಮಾಜ್ ವಿವಾದದ ಕುರಿತು ಸ್ಪಷ್ಟನೆ ನೀಡಿದ ಕಂಕನಾಡಿ ಮಸೀದಿ ಕಮಿಟಿ, ರಸ್ತೆಯಲ್ಲಿ ನಮಾಜ್ ಮಾಡುವುದು ಸರಿಯಲ್ಲ. ನಾವು ಮಸೀದಿ ಒಳಗೆ ನಮಾಜ್ ಮಾಡ್ತಿದ್ದಾಗ ಮಸೀದಿ ಸಂಬಂಧ ಪಡೆದಂತಹ ಹೊರಗಿನ ಮುಸ್ಲಿಮರು ನಮಾಜ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅರ್ಜುನನ ತಾತ್ಕಾಲಿಕ ಸ್ಮಾರಕ ನಿರ್ಮಾಣ ಮಾಡಲು ಮುಂದಾದ ಯುವಕನ ಮೇಲೆ ಎಫ್ಐಆರ್ ವಿಚಾರ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಅರಣ್ಯ ಅಧಿಕಾರಿಗಳೇ ಅನುಮತಿಯನ್ನ ಕೊಟ್ಟು ಇದೀಗ ಉಲ್ಟಾ ಹೊಡೆದಿದ್ದಾರೆ ಎನ್ನುವಂತಹ ಮಾತು ಕೇಳಿಬರ್ತಾ ಇದೆ. ಈ ಬಗ್ಗೆ ವಿಡಿಯೋ ಸಾಕ್ಷಿಯನ್ನ ಇಟ್ಕೊಂಡಿರುವ ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದ ಯುವಕರು ಫೋನ್ ಮೂಲಕ ನೇಹಾ ಮತ್ತು ಎಸಿಎಫ್ ಮಹದೇವ್ ಜೊತೆ ಮಾತನಾಡಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡಿರುವುದು ಯುವಕರು. ಇನ್ನು ಅರ್ಜುನ ಪಡೆ ಕರ್ನಾಟಕ ಹೆಸರಿನಲ್ಲಿ ಮನವಿ ಪತ್ರವನ್ನ ಹಾಸನದ ಯಳಸೂರು ವಲಯ ಅರಣ್ಯ ಅಧಿಕಾರಿಗಳಿಗೆ ಯುವಕರು ನೀಡಿದ್ದಾರೆ.
ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್ ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.